ಲೆಟ್ಸ್ ಲರ್ನ್ ಕನ್ನಡ. ಬನ್ನಿ ಕನ್ನಡ ಕಲಿಯೋಣ. ಪದ್ಯದ ಹೆಸರು ನಿತ್ಯೋತ್ಸವ. ಬರೆದಿರುವ ಕವಿಗಳು KS ನಿಸಾರ್ ಅಹಮದ್. ಈ ಪದ್ಯವನ್ನು 7ನೇ ತರಗತಿಯ ತಿಳಿ ಕನ್ನಡ ಪಠ್ಯಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಶೀರ್ಷಿಕೆಯ ಅರ್ಥ ಪ್ರತಿದಿನದ ಉತ್ಸವ ಅಥವಾ ಹಬ್ಬ. The poem titled Nityotsava is written by the poet KS Nisar Ahmad. This is picked from the 7th standard Kannada textbook titled Tili Kannada. Meaning of the title is Eternal or Daily Celebrations. ಕನ್ನಡ ನಾಡು ನುಡಿಯನ್ನು ಕುರಿತು ಅದೆಷ್ಟು ಭಾವನೆಗಳು ಮನಸ್ಸಿನಲ್ಲಿ ಮೂಡಿಬರುತ್ತವೆ. ಇಲ್ಲಿನ ಪ್ರಾಕೃತಿಕ ಸೌಂದರ್ಯ, ನದಿ, ಬೆಟ್ಟಗಳು, ಜಲಪಾತಗಳು, ಅರಣ್ಯಗಳು ಮೈ ಮನವನ್ನು ಸೆಳೆಯುತ್ತವೆ. ಹಾಗೆಯೇ ಈ ನಾಡಿನ ಇತಿಹಾಸ, ವೀರರ ಕೆಚ್ಚು, ಜನರ ನಡೆನುಡಿಗಳು ಲೋಕಕ್ಕೆ ಆದರ್ಶವಾಗಿವೆ. ಹೀಗಾಗಿಯೇ ಅನೇಕ ಕವಿಗಳು ಈ ನಾಡನ್ನು ಅನೇಕ ವಿಧದಲ್ಲಿ ಹಾಡಿ ಹೊಗಳಿದ್ದಾರೆ. ಪ್ರಸ್ತುತ ಕವಿತೆಯಲ್ಲಿ ಕವಿ ಜಗತ್ಪ್ರಸಿದ್ಧ ಜೋಗದ ಜಲಪಾತ, ಸಹ್ಯಾದ್ರಿಯ ಪರ್ವತ ಶ್ರೇಣಿ ಮತ್ತು ಅಲ್ಲಿಯ ನದಿಗಳ ನೈಸರ್ಗಿಕ ಸೊಬಗು ನಿತ್ಯೋತ್ಸವವನ್ನು ಉಂಟು ಮಾಡುತ್ತಿವೆ. ಈ ನಿತ್ಯೋತ್ಸವ ಇತಿಹಾಸದ ಪುಟಗಳಲ್ಲಿ, ದೇವಾಲಯಗಳ ಭಿತ್ತಿಗಳಲ್ಲಿ, ಓಲೆಗರಿಗಳಲ್ಲಿ ಅಷ್ಟೇ ಅಲ್ಲ, ಜನರ ನಡೆನುಡಿಗಳಲ್ಲೂ ತುಂಬಿದೆ ಎಂದು ಬಣ್ಣಿಸಿದ್ದಾರೆ. The land of Karnataka and the Kannada language bring many emotions to mind. Its natural beauty, the rivers, hills, waterfalls and forests captures the hearts of all. The bravery of the heroes in this land's history and the good conduct of its people have been an example to the world, and so many poets have praised this land in different ways. In this poem, the poet describes the famous Jog Falls, the Sahyadri mountain ranges and the rivers there, whose natural beauty creates a never-ending celebration. This celebration can be seen in the pages of history, on the walls of temples, in the palm leaf manuscripts, and even in the daily life and manners of the people of Karnataka. ನಮ್ಮ ಕನ್ನಡದ ಹಾಡುಗಳಲ್ಲಿ ಒಂದು ಉತ್ತಮವಾದ ಸಂಗೀತ ಇರುವ ಮತ್ತು ಎಲ್ಲರಿಗೂ ಸುಲಭವಾಗಿ ಇಷ್ಟವಾಗುವಂತಹ ಒಂದು ಹಾಡು ಇದು. ನೀವೆಲ್ಲರೂ ಒಮ್ಮೆಯಾದರೂ ಖಂಡಿತ ಕೇಳಿ. ಹಾಡು ಕೇಳುವುದರಿಂದ ನಿಮ್ಮ ಪರೀಕ್ಷೆಗಳಿಗೆ ಈ ಪದ್ಯವನ್ನು ಓದಿ ಅರ್ಥ ಮಾಡಿಕೊಂಡು ನೆನಪಿಟ್ಟುಕೊಳ್ಳಲು ಕೂಡ ಸಹಾಯ ಆಗಬಹುದು. The song ಜೋಗದ ಸಿರಿ ಬೆಳಕಿನಲ್ಲಿ is one of the best in Kannada literature and music. You all can listen to it once, and as it has a very catchy music, it may also help you all to easily remember the poem for your exams. So listen to it and enjoy. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇದುವರೆಗೆ ಎಂದೂ ಹಾಡಿದವಳಲ್ಲ ನಾನು, ಹಾಡಲು ಅಷ್ಟಾಗಿ ಬರೋದೂ ಇಲ್ಲ. ಆದ್ದರಿಂದ ಮಧ್ಯದಲ್ಲಿ ಇರುವ 2 ಸಾಲುಗಳನ್ನು ಬಿಟ್ಟಿದ್ದೇನೆ. ಮನಸ್ಸಿಗೆ ತುಂಬ ಇಷ್ಟವಾದ ಹಾಡು, ಆದ್ದರಿಂದ ನಿಮಗಾಗಿ ಒಂದು ಸಣ್ಣ ಪ್ರಯತ್ನ ಅಷ್ಟೇ. Now let's learn about the poem in detail. ಈ ಕವಿತೆಯಲ್ಲಿ ಕವಿ ಕರ್ನಾಟಕದ ನೈಸರ್ಗಿಕ ಸೌಂದರ್ಯವನ್ನು ಹಾಡಿ ಹೊಗಳಿದ್ದಾರೆ. ಜೋಗದ ಸಿರಿ ಬೆಳಕಿನಲ್ಲಿ ಎಂದರೆ ಇಲ್ಲಿನ ಜೋಗದ ಜಲಪಾತದ ಭವ್ಯತೆ ಮತ್ತು ಜಲಪಾತದ ಒಂದು ಸುಂದರವಾದ ನೋಟ. ತುಂಗೆಯ ತೆನೆ ಬಳುಕಿನಲ್ಲಿ, ತುಂಗಾ ನದಿಯ ಪಕ್ಕದಲ್ಲಿ ಗದ್ದೆಗಳಲ್ಲಿ ಬೆಳೆಯುವ ಬಾಗಿದ ಭತ್ತದ ತೆನೆಗಳು. ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ಎಂದರೆ ಸಹ್ಯಾದ್ರಿ ಬೆಟ್ಟಗಳ ಲೋಹದ ಅದಿರಿನಿಂದ ತುಂಬಿದ ಎತ್ತರದ ಶಿಖರಗಳು ಮತ್ತು ಅಲ್ಲಿನ ಗಟ್ಟಿಮುಟ್ಟಾದ ಕಣಿವೆಗಳು. ನಿತ್ಯ ಹರಿದ್ವರ್ಣ ವನದ ತೇಗ ಗಂಧ ತರುಗಳಲ್ಲಿ, ಈ ನಾಡಿನ ನಿತ್ಯ ಹಸಿರಾದ ಅರಣ್ಯಗಳಲ್ಲಿರುವ ತೇಗ ಮತ್ತು ಶ್ರೀಗಂಧದ ಮರಗಳ ಸುವಾಸನೆ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಈ ಎಲ್ಲ ಸೌಂದರ್ಯವನ್ನು ವರ್ಣಿಸುತ್ತಾ ಕವಿ ಇದು ತಾಯಿಯಾದ ಕನ್ನಡ ನಾಡಿಗೆ ನಿತ್ಯವೂ ನಡೆಯುವ ಒಂದು ಹಬ್ಬ ಅಥವಾ ನಿತ್ಯೋತ್ಸವ ಎಂದು ಹೇಳಿದ್ದಾರೆ.
ಜೋಗದ ಸಿರಿ ಬೆಳಕಿನಲ್ಲಿ, ಇನ್ ದಿ ಸ್ಪ್ಲೆಂಡರ್ ಆ್ಯಂಡ್ ಬ್ರೈಟ್ನೆಸ್ ಆಫ್ ಜೋಗ್ ಫಾಲ್ಸ್. ತುಂಗೆಯ ತೆನೆ ಬಳುಕಿನಲ್ಲಿ, ಇನ್ ದಿ ಫ್ಲೋ ಆಫ್ ದಿ ತುಂಗಾ ರಿವರ್ ಆ್ಯಂಡ್ ದ ಸ್ವೇಯಿಂಗ್ ಪ್ಯಾಡಿ ಇನ್ ದಿ ಫೀಲ್ಡ್ಸ್ ಆನ್ ಇಟ್ಸ್ ಬ್ಯಾಂಕ್ಸ್. ಸಹ್ಯಾದ್ರಿಯ ಲೋಹದದಿರ, amid the iron-strong ridges of the Sahyadri mountains. ಉತ್ತುಂಗದ ನಿಲುಕಿನಲ್ಲಿ, in the reach of the highest point or in the towering heights and the grandeur. ನಿತ್ಯ ಹರಿದ್ವರ್ಣ ವನದ ತೇಗಗಂಧ ತರುಗಳಲ್ಲಿ, among the evergreen forest filled with teak and the fragrance of sandalwood trees. ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. It is an eternal festival or celebration. O Mother, it is an eternal festival. In this para, the poet praises the natural beauty of Karnataka. The lines describe the grandeur and the beautiful sight of the Jog Falls, the swaying rice stalks grown in the fields along the banks of river Tunga, the strong and rugged valleys of the great Sahyadri mountain range filled with metallic ore and its lofty peaks. The poet also mentions about the teak trees and the pleasant fragrance from sandalwood trees in Karnataka's evergreen forest. All this beauty together is described as a Nityotsava or never-ending festival or celebration for the motherland of Karnataka. ಮೊದಲನೆಯ ಪಾರದಲ್ಲಿ ಬಂದಿರುವ ಕಠಿಣ ಪದಗಳ ಅರ್ಥವನ್ನು ನೋಡೋಣ. ಸಿರಿ ಬೆಳಕು, ಸುಂದರವಾದ ಅಥವಾ ಶ್ರೀಮಂತವಾದ ಬೆಳಕು. ಬ್ಯೂಟಿಫುಲ್ ಆರ್ ಗ್ಲೋರಿಯಸ್ ಲೈಟ್. ತೆನೆ, ಭತ್ತದ ಗದ್ದೆಗಳಲ್ಲಿ ಬೆಳೆಯುವ ಕದಿರು. ದ ಗ್ರೇನ್ ಪಾರ್ಟ್ ಆಫ್ ದಿ ಪ್ಯಾಡಿ ಗ್ರೋನ್ ಇನ್ ದಿ ಪ್ಯಾಡಿ ಫೀಲ್ಡ್ಸ್. ಬಳುಕು, ಬಾಗುವುದು ಅಥವಾ ಅಲ್ಲಾಡುವುದು. ಟು ಸ್ವೇ ಆರ್ ಬೆಂಡ್. ಲೋಹ, ಒಂದು ಖನಿಜ. ಮೆಟಲ್ ಆರ್ ಮಿನರಲ್. ಉತ್ತುಂಗ, ಅತ್ಯಂತ ಎತ್ತರವಾದ ಅಥವಾ ಉನ್ನತವಾದ. ಹೈಯೆಸ್ಟ್ ಪೀಕ್. ನಿಲುಕಿನಲ್ಲಿ, ತಲುಪುವಷ್ಟು ದೂರದಲ್ಲಿ. ವಿದಿನ್ ಆರ್ ರೀಚ್. ನಿತ್ಯ ಹರಿದ್ವರ್ಣ, ಯಾವಾಗಲೂ ಹಸಿರಾಗಿರುವ. ಎವರ್ ಗ್ರೀನ್ ಆರ್ ಆಲ್ವೇಸ್ ಗ್ರೀನ್. ವನ, ಕಾಡು ಅಥವಾ ಅರಣ್ಯ. ಫಾರೆಸ್ಟ್. ತೇಗಗಂಧ ತರುಗಳು, ತೇಗ ಮತ್ತು ಶ್ರೀಗಂಧದ ಮರಗಳು. ಟೀಕ್ ಆ್ಯಂಡ್ ಸ್ಯಾಂಡಲ್ವುಡ್ ಟ್ರೀಸ್. ನಿತ್ಯೋತ್ಸವ, ನಿರಂತರವಾಗಿ ನಡೆಯುವ ಹಬ್ಬ ಅಥವಾ ಸದಾ ಇರುವ ಸಂತೋಷ. ಎ ಕಂಟಿನ್ಯೂಸ್ ಫೆಸ್ಟಿವಲ್ ಆರ್ ಸೆಲೆಬ್ರೇಷನ್. ತಾಯಿ, ಅಮ್ಮ ಅಥವಾ ಜನನಿ, ಮದರ್. ಎರಡನೆಯ ಪಾರವನ್ನು ನೋಡೋಣ. ಕವಿ ಈ ಸಾಲುಗಳಲ್ಲಿ ಕನ್ನಡ ನಾಡಿನ ಇತಿಹಾಸವನ್ನು ಹೊಗಳುತ್ತಿದ್ದಾರೆ. ಇತಿಹಾಸದ ಹಿಮದಲ್ಲಿನ ಎಂದರೆ ಬಹಳ ಹಿಂದಿನ ಕಾಲದ ಇತಿಹಾಸದಲ್ಲಿ ಅಥವಾ ನಮ್ಮ ನಾಡಿನ ಭವ್ಯ ಇತಿಹಾಸದಲ್ಲಿ. ಸಿಂಹಾಸನ ಮಾಲೆಯಲ್ಲಿ ಎಂದರೆ ನಮ್ಮ ನಾಡನ್ನು ಆಳಿದ ಅನೇಕ ರಾಜರ ಶ್ರೇಣಿಯಲ್ಲಿ, ಪರಂಪರೆಯಲ್ಲಿ ಎಂದರ್ಥ. ಈ ನಾಡನ್ನು ಆಳಿದ ರಾಜರು ಅವರ ಸಿಂಹಾಸನಗಳ ಗೌರವ ಹಾಗೂ ಆಡಳಿತ ವೈಭವದ ಬಗ್ಗೆ ಇಲ್ಲಿ ಹೇಳುತ್ತಿದ್ದಾರೆ. ಗತಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಓಲೆಗರಿಯ ಸಿರಿಗಳಲ್ಲಿ, ದೇಗುಲಗಳ ಭಿತ್ತಿಗಳಲ್ಲಿ ಎಂದರೆ ಹಿಂದಿನ ಕಾಲದ ರಾಜರ ವೀರರ ಸಾಹಸ, ಶೌರ್ಯ ಹಾಗೂ ದೇಶಭಕ್ತಿಯ ಕಥೆಗಳು ಕಲ್ಲಿನಲ್ಲಿ ಕೆತ್ತಿದ ಹಳೆಯ ಶಾಸನಗಳಲ್ಲಿ, ದೇವಾಲಯಗಳ ಗೋಡೆಗಳ ಮೇಲೆ ಮತ್ತು ಓಲೆಗರಿಗಳ ಹಸ್ತಪ್ರತಿಗಳಲ್ಲಿ ಸಿಗುತ್ತವೆ. ಈ ಎಲ್ಲವುಗಳ ಮೂಲಕ ಇಂದಿಗೂ ಸಾರುತ್ತಿವೆ ಎಂದರ್ಥ. ಹಾಗಾಗಿ ಈ ಎಲ್ಲವುಗಳು ನಮ್ಮ ಕನ್ನಡ ನಾಡಿಗೆ ನಿತ್ಯೋತ್ಸವದಂತೆ ನಿರಂತರ ಸಂತೋಷ ಮತ್ತು ಗೌರವವನ್ನು ತರುತ್ತದೆ ಎಂದು ಕವಿ ಹೇಳಿದ್ದಾರೆ. ಕಮಿಂಗ್ ಟು ದಿ ಸೆಕೆಂಡ್ ಪ್ಯಾರಾ, ಇತಿಹಾಸದ ಹಿಮದಲ್ಲಿನ, ಇನ್ ದಿ ಪೇಜಸ್ ಆಫ್ ಹಿಸ್ಟ್ರಿ ಮೀನಿಂಗ್ ಇನ್ ದಿ ಡಿಸ್ಟೆಂಟ್ ಪಾಸ್ಟ್. ಸಿಂಹಾಸನ ಮಾಲೆಯಲ್ಲಿ, ಇನ್ ದಿ ಲೈನ್ಸ್ ಆಫ್ ಥ್ರೋನ್ಸ್ ಆರ್ ಇನ್ ದಿ ಗಾರ್ಲ್ಯಾಂಡ್ ಆಫ್ ರಾಯಲ್ ಥ್ರೋನ್ಸ್, ರೆಫರಿಂಗ್ ಟು ದಿ ಸಕ್ಸೆಷನ್ ಆಫ್ ಗ್ರೇಟ್ ಕಿಂಗ್ಸ್ ಆಫ್ ಅ ಲ್ಯಾಂಡ್. ಗತಸಾಹಸ ಸಾರುತ್ತಿರುವ, that proclaim the past bravery or carrying the stories of past heroism. ಶಾಸನಗಳ ಸಾಲಿನಲ್ಲಿ, in the lines of ancient inscriptions referring to inscriptions on rocks and pillars of old temples and monuments. ಓಲೆಗರಿಯ ಸಿರಿಗಳಲ್ಲಿ, ದೇಗುಲಗಳ ಭಿತ್ತಿಗಳಲ್ಲಿ, in the wealth of palm leaf manuscripts
in the lines of ancient inscriptions on the walls of temples. Nityotsava, Tayi Nityotsava. It is an eternal festival, O Mother, an eternal festival. In these lines, the poet praises the great history of Karnataka. The poet says that the bravery, heroism, and patriotism of past kings and warriors are found in old stone inscriptions, in the treasures of palm leaf manuscripts, and on the walls of temples, and hence they are still conveyed to all in the present day as well. Thus, all these together bring continuous joy and pride to our Kannada land like an eternal festival, Nityotsava, as described by the poet. Let's see the meanings of the difficult words from the second para. Itihasa, ಗತಕಾಲದ ಘಟನೆಗಳ ಅಧ್ಯಯನ. History or study of past events. ಹಿಮ, ಅತ್ಯಂತ ತಣ್ಣನೆಯ ಮಂಜು, ಸ್ನೋ ಆರ್ ಫ್ರಾಸ್ಟ್. ಸಿಂಹಾಸನ, ರಾಜರು ಕುಳಿತು ಆಳುವ ಆಸನ. ಥ್ರೋನ್ ಆರ್ ದ ಸೀಟ್ ಆಫ್ ಅ ರೂಲರ್. ಮಾಲೆ, ಹಾರ, ಅ ಗಾರ್ಲ್ಯಾಂಡ್. ಗತಸಾಹಸ, ಹಿಂದಿನ ಕಾಲದ ಶೌರ್ಯ ಅಥವಾ ವೀರ ಕಾರ್ಯ, ಪಾಸ್ಟ್ ಬ್ರೇವರಿ ಆರ್ ಹಿರೋಯಿಕ್ ಡೀಡ್ಸ್. ಸಾರು, ಘೋಷಿಸು ಆರ್ ಪ್ರಕಟಿಸು, ಟು ಪ್ರೊಕ್ಲೇಮ್ ಆರ್ ಟು ಅನೌನ್ಸ್. ಶಾಸನಗಳು, ಕಲ್ಲು ಅಥವಾ ಲೋಹದ ಮೇಲೆ ಕೆತ್ತಿದ ಬರಹಗಳು. ಇನ್ಸ್ಕ್ರಿಪ್ಷನ್ಸ್ ಆನ್ ಅ ಸ್ಟೋನ್ ಆರ್ ಅ ಮೆಟಲ್. ಓಲೆಗರಿ, ತಾಳೆ ಮರದ ಎಲೆಗಳ ಮೇಲೆ ಬರೆದ ಹಸ್ತಪ್ರತಿಗಳು. ಪಾಮ್ ಲೀಫ್ ಮ್ಯಾನ್ಯುಸ್ಕ್ರಿಪ್ಟ್ಸ್. ದೇಗುಲ, ದೇವಸ್ಥಾನ. ಟೆಂಪಲ್, ಭಿತ್ತಿ, ಗೋಡೆಯ ಮೇಲಿನ ಚಿತ್ರ. ಕಾರ್ವಿಂಗ್ ಆನ್ ಅ ಟೆಂಪಲ್ ವಾಲ್. ಮೂರನೆಯ ಪ್ಯಾರದಲ್ಲಿ ಕವಿಗಳು ಕನ್ನಡ ನಾಡಿನ ಜನರ ನುಡಿ ಮತ್ತು ಗುಣಗಳನ್ನು ಹಾಡಿ ಹೊಗಳಿದ್ದಾರೆ. ನಮ್ಮ ನಾಡಿನ ಜನರು ಜಾತಿ, ಧರ್ಮ, ಭೇದ ಭಾವಗಳನ್ನು ಮೀರಿದ ದೊಡ್ಡತನವನ್ನು ಹೊಂದಿದ್ದಾರೆ ಎಂದು ಕವಿ ಹೇಳುತ್ತಾರೆ. ಹಲವೆನ್ನದ ಹಿರಿಮೆ ಎಂದರೆ ಜನರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲದೆ ಒಗ್ಗಟ್ಟಾಗಿರುವ ದೊಡ್ಡ ಗುಣ. ಕುಲವೆನ್ನದ ಗರಿಮೆ ಎಂದರೆ ಜಾತಿ, ಧರ್ಮದ ಭೇದವನ್ನು ಮೀರಿದ ಘನತೆ ಮತ್ತು ಹೆಮ್ಮೆ. ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ, ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ. ನಮ್ಮ ನುಡಿಯು ಉತ್ತಮ ಸಂಸ್ಕೃತಿ ಮತ್ತು ಬೆಳವಣಿಗೆಯನ್ನು ಹೊಂದಿದೆ ಮತ್ತು ಅದು ಇಡೀ ಜಗತ್ತಿಗೆ ಒಂದು ಅಮೃತದಂತೆ ಆಗಿದೆ. ಈ ಭೂಮಿಯಲ್ಲಿರುವ ಜನರು ಅಸೂಯೆ ಇಲ್ಲದೆ ಉದಾರ ಮತ್ತು ಶ್ರೇಷ್ಠ ಗುಣಗಳನ್ನು ಹೊಂದಿದ್ದಾರೆ. ಇದೆಲ್ಲವೂ ನಮ್ಮ ತಾಯಿಯಂತಿರುವ ಕನ್ನಡ ನಾಡಿಗೆ ಒಂದು ನಿರಂತರ ಹಬ್ಬ, ಅಂದರೆ ನಿತ್ಯೋತ್ಸವ ಎಂದು ಕವಿ ಹೇಳುತ್ತಾರೆ. ಕಮಿಂಗ್ ಟು ದಿ ಥರ್ಡ್ ಪ್ಯಾರಾ, ಹಲವೆನ್ನದ ಹಿರಿಮೆಯೇ, ಎ ಗ್ರೇಟ್ನೆಸ್ that knows no differences, or the glory that is beyond mere number, unparalleled greatness. Kulavennada garimeye, a pride that knows no caste. Sadvikasa Sheela Nudiya, the land of noble and virtuous speech or language. Lokamrita Seemeye, the boundary of the world's nectar, or the realm of nectar for the whole world. ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ, the noble glory of a mind without envy, the greatness of a generous and selfless heart. Nityotsava, Tayi Nityotsava. It's an eternal festival, O Mother, an eternal festival. In this part of the poem, the poet praises the qualities of the people and the language of Karnataka. The poet says that the people of this land have a greatness that goes beyond differences in caste and religion. They stand united without any differences or disagreements. They also have a dignity and pride that goes beyond the divisions of caste and creed. The poet also says that our language has good culture and is a source of positive growth. It's like a land of nectar for the entire world. The people of this land have generous and noble qualities with minds free of jealousy. The poet concludes by saying that
All these wonderful qualities are a never-ending festival, an eternal celebration or Nityotsava of our motherland Karnataka. Meanings of the difficult words from the third para. ಹಿರಿಮೆ ದೊಡ್ಡತನ ಅಥವಾ ಘನತೆ, ಗ್ರೇಟ್ನೆಸ್ ಆರ್ ಗ್ಲೋರಿ. ಕುಲ ವಂಶ ಅಥವಾ ಜಾತಿ, ಕಾಸ್ಟ್ ಆರ್ ಲೀನಿಯೇಜ್. ಗರಿಮೆ ಗೌರವ, ಹೆಮ್ಮೆ, ಘನತೆ, ಪ್ರೈಡ್, ಡಿಗ್ನಿಟಿ ಆರ್ ಆನರ್. ಸದ್ವಿಕಾಸಶೀಲ ನುಡಿ, ಉತ್ತಮವಾದ ಅಭಿವೃದ್ಧಿ ಹೊಂದಿರುವ ನುಡಿ, ಎ ಲ್ಯಾಂಗ್ವೇಜ್ ಆಫ್ ಗುಡ್ ಆ್ಯಂಡ್ ವರ್ಚುವಸ್ ಡೆವಲಪ್ಮೆಂಟ್. ಲೋಕ ಜಗತ್ತು ಅಥವಾ ಪ್ರಪಂಚ, ವರ್ಲ್ಡ್. ಅಮೃತ ಸಾಯದಿರುವಂತೆ ಮಾಡುವ ದ್ರವ, ದೇವತೆಗಳ ಪಾನೀಯ, ನೆಕ್ಟರ್ ಆಫ್ ಇಮ್ಮಾರ್ಟಾಲಿಟಿ. ಸೀಮೆ ಗಡಿ ಅಥವಾ ಪ್ರದೇಶ, ಬೌಂಡ್ರಿ ಆರ್ ಅ ರೀಜನ್. ವತ್ಸರ ವರ್ಷ, ಇಯರ್. ನಿರ್ಮತ್ಸರ ಅಸೂಯೆ ಇಲ್ಲದ, ಮತ್ಸರ ಇಲ್ಲದ, ವಿದೌಟ್ ಜೆಲಸಿ ಆರ್ ನಾನ್ ಎನ್ವಿಯಸ್. ಮಹಿಮೆ ವೈಭವ, ಗೌರವ ಅಥವಾ ಶ್ರೇಷ್ಠತೆ, ಗ್ಲೋರಿ, ಗ್ರೇಟ್ನೆಸ್ ಆರ್ ಸ್ಪ್ಲೆಂಡರ್. ಅಭ್ಯಾಸ ಭಾಗ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ದಿ ಫಾಲೋವಿಂಗ್ ಕ್ವೆಶ್ಚನ್ಸ್ ಇನ್ ಒನ್ ಸೆಂಟೆನ್ಸ್ ಈಚ್. ಮೊದಲನೆಯ ಪ್ರಶ್ನೆ, ಜೋಗದ ಸಿರಿ ಯಾವುದು? ವಾಟ್ ಇಸ್ ದ ಸ್ಪ್ಲೆಂಡರ್ ಆಫ್ ಜೋಗ್? ಉತ್ತರ, ಜೋಗದ ಸಿರಿ ಅದರ ಸೌಂದರ್ಯವಾಗಿದೆ. ಆನ್ಸರ್, ದ ಸ್ಪ್ಲೆಂಡರ್ ಆಫ್ ಜೋಗ್ ಇಸ್ ಇಟ್ಸ್ ಬ್ಯೂಟಿ. ಎರಡನೆಯ ಪ್ರಶ್ನೆ, ತುಂಗಾ ನದಿ ಹೇಗೆ ಹರಿದು ಬರುತ್ತಿದೆ ಎಂದು ಕವಿ ಬಣ್ಣಿಸಿದ್ದಾರೆ? ಹೌ ಹ್ಯಾಸ್ ದಿ ಪೋಯೆಟ್ ಡಿಸ್ಕ್ರೈಬ್ಡ್ ದ ತುಂಗಭದ್ರಾ ರಿವರ್ ಫ್ಲೋಯಿಂಗ್? ಕವಿ ತುಂಗಾ ನದಿ ತೆನೆಗಳ ನಡುವೆ ಬಳಕುತ್ತಾ ಹರಿದು ಬರುತ್ತಿದೆ ಎಂದು ಬಣ್ಣಿಸಿದ್ದಾರೆ. ಆನ್ಸರ್, ದ ಪೋಯೆಟ್ ಹ್ಯಾಸ್ ಡಿಸ್ಕ್ರೈಬ್ಡ್ ದಿ ತುಂಗಭದ್ರಾ ರಿವರ್ ಆಸ್ ಫ್ಲೋಯಿಂಗ್ ವಿತ್ ದ ಸ್ವೇ ಇನ್ ಬಿಟ್ವೀನ್ ದಿ ಪ್ಯಾಡಿ ಫೀಲ್ಡ್ಸ್ ಆನ್ ಇಟ್ಸ್ ಬ್ಯಾಂಕ್ಸ್. ಮೂರನೆಯ ಪ್ರಶ್ನೆ, ಹರಿದ್ವರ್ಣ ಕಾಡುಗಳಲ್ಲಿ ಯಾವ ವಿಧದ ಮರಗಳಿವೆ? ವಾಟ್ ಟೈಪ್ಸ್ ಆಫ್ ಟ್ರೀಸ್ ಆರ್ ದೇರ್ ಇನ್ ದಿ ಎವರ್ಗ್ರೀನ್ ಫಾರೆಸ್ಟ್? ಉತ್ತರ, ಹರಿದ್ವರ್ಣ ಕಾಡುಗಳಲ್ಲಿ ತೇಗ ಮತ್ತು ಗಂಧದ ಮರಗಳಿವೆ. ಆನ್ಸರ್, ಇನ್ ದಿ ಎವರ್ಗ್ರೀನ್ ಫಾರೆಸ್ಟ್ ದೇರ್ ಆರ್ ಟೀಕ್ ಆ್ಯಂಡ್ ಸ್ಯಾಂಡಲ್ವುಡ್ ಟ್ರೀಸ್. ನಾಲ್ಕನೆಯ ಪ್ರಶ್ನೆ, ಶಾಸನಗಳು ಏನನ್ನು ಸಾರುತ್ತವೆ? ವಾಟ್ ಡೂ ದಿ ಇನ್ಸ್ಕ್ರಿಪ್ಷನ್ಸ್ ಸೇ? ಉತ್ತರ, ಶಾಸನಗಳು ಗತಸಾಹಸವನ್ನು ಸಾರುತ್ತವೆ. ಆನ್ಸರ್, ದ ಇನ್ಸ್ಕ್ರಿಪ್ಷನ್ಸ್ ಟಾಕ್ ಅಬೌಟ್ ದಿ ಪಾಸ್ಟ್ ವ್ಯಾಲರ್. ಐದನೆಯ ಪ್ರಶ್ನೆ, ಕನ್ನಡ ಸೀಮೆಯ ಜನರ ಮನಸ್ಸು ಎಂತಹದ್ದು? ವಾಟ್ ಕೈಂಡ್ ಆಫ್ ಮೈಂಡ್ ಡು ದಿ ಪೀಪಲ್ ಆಫ್ ಕನ್ನಡ ಲ್ಯಾಂಡ್ ಹ್ಯಾವ್? ಉತ್ತರ, ಕನ್ನಡ ಸೀಮೆಯ ಜನರ ಮನಸ್ಸು ನಿರ್ಮತ್ಸರವಾದುದು, ದ್ವೇಷ ಇಲ್ಲದ್ದು. ಆನ್ಸರ್, ದ ಪೀಪಲ್ ಆಫ್ ಕನ್ನಡ ಲ್ಯಾಂಡ್ ಆರ್ ಸೆಲ್ಫ್ಲೆಸ್, ಡಿವಾಯ್ಡ್ ಆಫ್ ಮಲೀಸ್. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಆನ್ಸರ್ ದಿ ಫಾಲೋವಿಂಗ್ ಇನ್ 2 or 3 ಸೆಂಟೆನ್ಸಸ್ ಈಚ್. ಮೊದಲನೆಯ ಪ್ರಶ್ನೆ, ಕನ್ನಡ ನಾಡಿನ ಪ್ರಕೃತಿಯ ನಿತ್ಯೋತ್ಸವವನ್ನು ಕವಿ ಏನೆಂದು ವರ್ಣಿಸಿದ್ದಾರೆ? ಹೌ ಹ್ಯಾಸ್ ದಿ ಪೋಯೆಟ್ ಡಿಸ್ಕ್ರೈಬ್ಡ್ ದಿ ಎಟರ್ನಲ್ ಸೆಲೆಬ್ರೇಷನ್ ಆಫ್ ಕರ್ನಾಟಕಸ್ ನೇಚರ್? ಉತ್ತರ, ಕವಿ ಜೋಗದ ಜಲಪಾತದ ಸುಂದರ ಬೆಳಕು, ತುಂಗಾ ನದಿಯ ಪಕ್ಕದ ಭತ್ತದ ತೆನೆಗಳ ನೃತ್ಯ, ಸಹ್ಯಾದ್ರಿ ಬೆಟ್ಟಗಳ ಎತ್ತರದ ಶಿಖರಗಳು ಮತ್ತು ನಿತ್ಯ ಹಸಿರಾಗಿರುವ ಕಾಡಿನ ತೇಗ ಹಾಗೂ ಗಂಧದ ಮರಗಳ ಸುವಾಸನೆ ಇವೆಲ್ಲವೂ ನಮ್ಮ ನಾಡಿಗೆ ಒಂದು ನಿರಂತರ ಹಬ್ಬ, ಅಂದರೆ ನಿತ್ಯೋತ್ಸವ ಎಂದು ವರ್ಣಿಸಿದ್ದಾರೆ. ಆನ್ಸರ್, ದ ಪೋಯೆಟ್ ಡಿಸ್ಕ್ರೈಬ್ಸ್ ದಿ ಬ್ಯೂಟಿಫುಲ್ ಲೈಟ್ ಆಫ್ ಜೋಗ್ ಫಾಲ್ಸ್, ದ ಡಾನ್ಸ್ ಆಫ್ ದಿ ಪ್ಯಾಡಿ ಸ್ಟಾಕ್ಸ್ ಬಿಸೈಡ್ ದಿ ರಿವರ್ ತುಂಗಾ, the tall peaks of the Sahyadri mountains and the fragrance of the evergreen forests filled with teak and sandalwood trees. All of these, he says, make our land a continuous celebration, an eternal festival. ಎರಡನೆಯ ಪ್ರಶ್ನೆ, ನಾಡಿನ ಇತಿಹಾಸ ನಿತ್ಯೋತ್ಸವವನ್ನು ಎಲ್ಲೆಲ್ಲಿ ಕಾಣಬಹುದಾಗಿದೆ? Where all can the eternal celebration of the land's history be seen? ನಾಡಿನ ಇತಿಹಾಸದ ನಿತ್ಯೋತ್ಸವವನ್ನು ಇತಿಹಾಸದ ಆಳವಾದ ಅಧ್ಯಾಯಗಳಲ್ಲಿ, ರಾಜವಂಶಗಳ ಶ್ರೇಷ್ಠ ಪರಂಪರೆಯಲ್ಲಿ ಕಾಣಬಹುದಾಗಿದೆ. ಅಲ್ಲದೆ ವೀರ ಸಾಹಸಗಳನ್ನು ಸಾರುವ ಪ್ರಾಚೀನ ಶಾಸನಗಳ ಸಾಲುಗಳಲ್ಲಿ, ತಾಳೆಗರಿಗಳ ಸಂಪತ್ತಿನಲ್ಲಿ ಮತ್ತು ದೇಗುಲಗಳ ಭಿತ್ತಿಚಿತ್ರಗಳಲ್ಲಿಯೂ ಈ ನಿತ್ಯೋತ್ಸವವು ಪ್ರತಿಫಲಿಸುತ್ತದೆ.
Answer: the eternal celebration of the land's history can be seen in the deep chapters of history and in the grand tradition of royal dynasties. Furthermore, this eternal celebration is reflected in the lines of ancient inscriptions proclaiming heroic deeds, in the wealth of palm leaf manuscripts, and on the murals of temples. ಮೂರನೆಯ ಪ್ರಶ್ನೆ, ಕನ್ನಡ ಸೀಮೆಯ ಮಹಿಮೆ ಎಂತಹದ್ದು? ವಾಟ್ ಕೈಂಡ್ ಆಫ್ ಗ್ಲೋರಿ ಡಸ್ ಕನ್ನಡ ಲ್ಯಾಂಡ್ ಪೊಸೆಸ್? ಉತ್ತರ: ಕನ್ನಡ ನಾಡಿಗೆ ಒಂದು ವಿಶೇಷ ಹಿರಿಮೆ ಇದೆ. ಈ ಹಿರಿಮೆಯನ್ನು ಸಂಖ್ಯೆಯಲ್ಲಿ ಅಳೆಯಲು ಸಾಧ್ಯವಿಲ್ಲ. ಇಲ್ಲಿನ ಜನರ ಘನತೆ ಯಾವುದೇ ಜಾತಿ ಅಥವಾ ಧರ್ಮಕ್ಕೆ ಸೀಮಿತವಾಗಿಲ್ಲ. ಇಲ್ಲಿನ ನುಡಿ ಸದ್ಗುಣಗಳನ್ನು ಮತ್ತು ಉತ್ತಮ ಪ್ರಗತಿಯನ್ನು ತೋರಿಸುತ್ತದೆ. ಇದು ಇಡೀ ಜಗತ್ತಿಗೆ ಒಂದು ಅಮೃತದಂತೆ ಇದೆ. ಈ ನಾಡಿನ ದೊಡ್ಡತನವು ಅಸೂಯೆ ಇಲ್ಲದ ಉದಾರವಾದ ಮನಸ್ಸಿನಿಂದ ಬಂದಿದೆ. ಇದುವೇ ಕನ್ನಡ ಸೀಮೆಯ ನಿಜವಾದ ಮಹಿಮೆ. ಆನ್ಸರ್: Karnataka has a special kind of greatness. This greatness can't be measured by numbers. The dignity of its people is not limited by any caste or religion. The language here shows good virtues and progress, and it is like nectar to the entire world. The greatness of this land comes from a generous mind that is free of jealousy. This is the true glory of Kannada land.